ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ BR ಗುರುಪ್ರಸಾದ್ ಅವರು. ಅವರು ನಮ್ಮ ನಾಡು ಕಂಡಂಥ ಸುಪ್ರಸಿದ್ಧವಾದಂಥ ಇಸ್ರೋ ವಿಜ್ಞಾನಿ. ಸತತವಾಗಿ 37 ವರ್ಷದ ಸುದೀರ್ಘ ಸೇವೆಯನ್ನ ಇಸ್ರೋನಲ್ಲಿ ಸಲ್ಲಿಸಿ 2023ರಿಂದ ಇಲ್ಲಿವರೆಗೂ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನಲ್ಲಿ ಅದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಅಪಾರವಾದ ಆಸ್ಟ್ರೋಫಿಸಿಕ್ಸ್ದು ಜ್ಞಾನ ಇದೆ. ಅದರಿಂದ ಅವರು ಜನಸಾಮಾನ್ಯರಿಗೆ, ಅದರಲ್ಲೂ ಮಕ್ಕಳಲ್ಲಿ ವಿಜ್ಞಾನದ ಅರಿವು ಮೂಡಿಸುವಾಗಾಗಿ 13 ಪುಸ್ತಕಗಳನ್ನು ಬಾಹ್ಯಾಕಾಶದ ಮತ್ತು ಆಕಾಶದ ಕಾಯಗಳ ಮೇಲೆ ಬರೆದಿದ್ದಾರೆ. ಅದನ್ನು ಓದಿ ಎಷ್ಟೋ ಮಕ್ಕಳು ಸ್ಫೂರ್ತಿ ಪಡೆದು ತಾವು ಕೂಡ ಇಸ್ರೋ ಸೈಂಟಿಸ್ಟ್ ಆಗಬೇಕು ಅಂತ ಸ್ಫೂರ್ತಿ ಪಡೆದಿದ್ದಾರೆ. ಸ್ಯಾಟಲೈಟ್ ಮಿಷನ್ ಪ್ಲಾನಿಂಗ್, ಅನಾಲಿಸಿಸ್ ಮತ್ತೆ ಆಪರೇಷನ್ ಈ ವಿಭಾಗದಲ್ಲಿ ಸುಮಾರು 25 ವರ್ಷ 25 ಮಿಷನ್ನಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ 600 ಆರ್ಟಿಕಲ್ಸ್ನ ಬರೆಯೋದಲ್ಲದೆ ಅವರು ನಿಯಾಸ್ನಲ್ಲಿ ಕೂಡ ಪಾಠ ಮಾಡ್ತಾ ಇದ್ದಾರೆ. ಅವರು ಎಡಿಟರ್ ಆಫ್ ಜರ್ನಲ್ ಆಫ್ ಆಸ್ಟ್ರೋಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿದ್ದಾರೆ. ಇವತ್ತಿನ ಅವರನ್ನ ನಾವು ಬರಮಾಡಿಕೊಂಡು ಸ್ವಾಗತ ಮಾಡಿಕೊಂಡು ಅವರಿಂದ ಗ್ರಹಣಗಳ ಬಗ್ಗೆ ತಿಳ್ಕೋಣ. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಸಂತೋಷ ಸರ್ ಮತ್ತೆ ನಿಮ್ಮನ್ನ ನೋಡಕ್ಕೆ. ಈಗ ಆಗಸ್ಟ್ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ 2 ಗ್ರಹಣ ಆಗ್ತಾ ಇದೆ. ಒಂದು ಸೂರ್ಯಗ್ರಹಣ, ಅದು ಖಗ್ರಾಸ್ ಗ್ರಹಣ. ಇನ್ನೊಂದು ಚಂದ್ರಗ್ರಹಣ, ಅದು ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಮೊದಲು ಸೂರ್ಯಗ್ರಹಣದ ಬಗ್ಗೆ ಹೇಳಿ. ಅದು ನಮ್ಮ ದೇಶದಲ್ಲಿ ಸಂಪೂರ್ಣ ಕಾಣ್ತಾ ಇದೆನೋ ಇಲ್ವೋ, ಎಲ್ಲೆಲ್ಲಿ ಕಾಣ್ತಾ ಇದೆ ಅಂತ ದಯವಿಟ್ಟು ತಿಳಿಸಿ ಸರ್. ಖಂಡಿತ ಮೇಡಮ್. ನೋಡಿ, ಸೂರ್ಯಗ್ರಹಣದ ಬಗ್ಗೆ ನಾನು ಒಂದು ಪವರ್ ಪಾಯಿಂಟ್ನೇ ನಾನು ಚಿತ್ರಗಳನ್ನ ತೋರಿಸೋದಕ್ಕೆ ನಾನು ನೋಡಿ ಮೇಡಮ್. ಈ ವರ್ಷ 2026ರಲ್ಲಿ 2 ಸೂರ್ಯಗ್ರಹಣಗಳು, 2 ಚಂದ್ರಗ್ರಹಣಗಳು ನಡೀತಾ ಇದೆ ಈ ವರ್ಷದಲ್ಲಿ. ಮಾರ್ಚ್ 3ನೇ ತಾರೀಕು 2026ರಂದು ಒಂದು ಚಂದ್ರಗ್ರಹಣ ನಡೀತು. ಆಮೇಲೆ ಈ ಬರುವ ಆಗಸ್ಟ್ 27, 28ರಂದು ಮತ್ತೊಂದು ಚಂದ್ರಗ್ರಹಣ ಇನ್ನೊಂದು 20 ದಿವಸದಲ್ಲಿ ಸುಮಾರಿಗೆ ನಡೀತಾ ಇದೆ. ಆದ್ರೆ ತಾವು ಕೇಳ್ದಂಗೆ ಮೊದಲನೇದು ಸೂರ್ಯಗ್ರಹಣ. ನೋಡಿ, ಈ ವರ್ಷದ ಮೊದಲ ಸೂರ್ಯಗ್ರಹಣ ನಮಗೆ ಭೂಮಿಗೆ ಸಂಬಂಧಿಸಿದಂತೆ, ಭಾರತಕ್ಕಲ್ಲ, ಉಂಟಾಗಿದ್ದು ಫೆಬ್ರವರಿ 17ರಂದು ಈ ವರ್ಷದ್ದು. ಇವಾಗ ಆಗಸ್ಟ್ 12ರಂದು, ಅಂದ್ರೆ ಇವತ್ತು ಆಗಸ್ಟ್ 9ನೇ ತಾರೀಕು, ಇನ್ನು 3 ದಿನದಲ್ಲಿ ಮತ್ತೊಂದು ಸೂರ್ಯಗ್ರಹಣ ನಡೀತಾ ಇದೆ. ಈ ಸೂರ್ಯಗ್ರಹಣ ನಡೆಯೋದು ಯಾವಾಗಪ್ಪ ಅಂದ್ರೆ, ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬಂದಾಗ, ಅವು 3 ಸರಳ ರೇಖೆನಲ್ಲಿದ್ದಾಗ, ಸ್ಟ್ರೈಟ್ ಲೈನ್ ನಲ್ಲಿದ್ದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ. ಅಂದ್ರೆ ಸೂರ್ಯನಿಂದ ಬರುವ ಬೆಳಕನ್ನ ಚಂದ್ರ ಮರೆ ಮಾಡಲಾಗಿ ಭೂಮಿಯಿಂದ ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದಾಗ ಅದು ಸೂರ್ಯಗ್ರಹಣ ಉಂಟಾಗತ್ತೆ. ಇವಾಗ ಇದರ ಚಿತ್ರ ತೋರಿಸ್ತೀನಿ. ಸೂರ್ಯ ಮಧ್ಯದಲ್ಲಿ ಚಂದ್ರ ಬಂದ್ಬಿಡ್ತಾನೆ, ಇಲ್ಲಿ ಭೂಮಿ. ಹೀಗಾಗಿ ನೋಡಿ, ಸೂರ್ಯನಿಂದ ಬರುವ ಬೆಳಕನ್ನ ಚಂದ್ರ ಮರೆ ಮಾಡೋದ್ರಿಂದ ಈ ಒಂದು ಸಣ್ಣ ಪ್ರದೇಶದಲ್ಲಿ ಸೂರ್ಯಗ್ರಹಣ ಉಂಟಾಗತ್ತೆ. ಅಂದ್ರೆ ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಭಾಗಶಃ ಸೂರ್ಯಗ್ರಹಣ ಉಂಟಾಗತ್ತೆ, ಅಥವಾ ಸಂಪೂರ್ಣ ಸೂರ್ಯಗ್ರಹಣ ಉಂಟಾಗತ್ತೆ. ನೋಡಿ, ಇಲ್ಲಿ ಮತ್ತೊಂದೆಡೆ ಪಾರ್ಶ್ವವಾದ ಛಾಯೆ, ಅಂದ್ರೆ ಕ್ಷೀಣವಾದ ಚಂದ್ರನ ನೆರಳು, ಪೆನಂಬ್ರಾ ಅಂತ ಹೇಳ್ತಾರೆ ನೋಡಿ. ಈ ಭಾಗ ನೋಡಿ, ಇಲ್ಲಿಂದ ಈ ತ್ರಿಕೋನ ಟ್ರಯಾಂಗಲ್ ತರ ಇದೆಯಲ್ಲ, ಈ ರೀತಿ ಈ ಭಾಗ ಇದರಲ್ಲಿ ಪಾರ್ಶ್ವ ಸೂರ್ಯಗ್ರಹಣ ಕಾಣಿಸುತ್ತೆ. ಎಲ್ಲಿ ಚಂದ್ರನ ದಟ್ಟವಾದ ಒಳಭಾಗದ ನೆರಳು ಬೀಳತ್ತೋ ನೋಡಿ, ಇಲ್ಲಿ ಅದು ಅಂಬ್ರ ಅಂತ ಹೇಳ್ತೀವಲ್ಲ, ಇದು ದಟ್ಟವಾದ ನೆರಳು. ಇಲ್ಲಿ ಸಂಪೂರ್ಣ ಖಗ್ರಾಸ ಅಂತ ಹೇಳ್ತೀವಿ, ಅದು ಕಂಡು ಬರುತ್ತೆ. ಇಲ್ಲಿ ಭಾಗಶಃ ಸೂರ್ಯಗ್ರಹಣ ಕಂಡು ಬರುತ್ತೆ. ಆದ್ರೆ ಒಂದೇ ಕಡೆ ನಿಂತಿರಲ್ಲ, ಯಾಕಂದ್ರೆ ಭೂಮಿ ಸುತ್ತ ಚಂದ್ರ ಸುತ್ತುತ್ತಾ ಇದ್ದಾನೆ. ಸೂರ್ಯನ್ ಸುತ್ತ ಭೂಮಿ ಸುತ್ತಿದೆ. ಆದ್ರೆ ಸೂರ್ಯನ್ ಸುತ್ತ ಭೂಮಿ ಸುತ್ತುತ್ತಿದೆ ಅನ್ನೋದು ಇಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿದ್ರು, ಭೂಮಿ ಸುತ್ತ ಚಂದ್ರ ಸೆಕೆಂಡಿಗೆ 1 ಕಿಲೋಮೀಟರ್ನಷ್ಟು ವೇಗದಲ್ಲಿ ಚಲಿಸ್ತಾ ಇದ್ದಾನೆ. ಹೀಗಾಗಿ ದಟ್ಟವಾದ ನೆರಳು ಬೀಳೋ ಪ್ರದೇಶ ಇದೆಯಲ್ಲ, ಈ ದಟ್ಟವಾದ ನೆರಳು ಬೀಳೋ ಈ ಖಗ್ರಾಸ ಕಾಣಿಸುವಂತ ಪ್ರದೇಶ ಭೂಮಿ ಮೇಲೆ ವೇಗವಾಗಿ ಧಾವಿಸ್ತಾ ಇರುತ್ತೆ.
ಹಾಗಾಗಿ ಒಂದೇ ಕಡೆ ಸೂರ್ಯಗ್ರಹಣ ಕಾಣಿಸ್ತಾನೇ ಇರತ್ತೆ ತುಂಬಾ ಹೊತ್ತು ಅಂತ ಅಂತ ಹೇಳಕ್ಕಾಗಲ್ಲ. ಇರಲ್ಲ. ಇರೋದಿಲ್ಲ. ಒಬ್ಬ ಅಂದ್ರೆ ಅದು ಚಲಿಸ್ತಾ 7 ಇರುತ್ತೆ, ಇನ್ನೊಂದು ಭಾಗಕ್ಕೆ ಹೋಗ್ತಾ ಇರುತ್ತೆ. ಇನ್ನೊಂದು ಭಾಗಕ್ಕೆ ಹೋಗ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ. ಹಾಗಾಗಿ ಗರಿಷ್ಠ ಅಂದ್ರೆ 7 ನಿಮಿಷ 26 ಸೆಕೆಂಡುಗಳೇನೋ ಕಾಣಿಸ್ಬೋದೇನೋ, 7.25 ನಿಮಿಷ ಅಂತ ಇಟ್ಕೊಳ್ಳೋಣ. ಆದ್ರೆ ಈ ಒಂದು ಇದು ಅರ್ಥ ಆಗಿದೆ ನಮ್ಮ ವೀಕ್ಷಕರಿಗೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಇದು 12ನೇ ತಾರೀಕಿನಂದು ಕಾಣುವಂತಹ ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ ಇದೆಯಲ್ಲ, ಅದು ಪ್ರಾರಂಭ ಆಗೋದು ನಮಗೆ ಭಾರತಕ್ಕೆ ರಾತ್ರಿ 9:04 9:04 ರಾತ್ರಿ ಇದ್ದಾಗ ನಮ್ಗೆ ಯಾವ ಸೂರ್ಯಗ್ರಹಣ ಕಾಣಿಸಕ್ ಸಾಧ್ಯ ಇಲ್ಲ. ನಮಗೆ ಭಾರತಕ್ಕೆ ಈ ಆಗಸ್ಟ್ 12ರಂದು ಕಾಣಿಸುವಂತಹ ಆಗಸ್ಟ್ 12ರಂದು ಸಂಭವಿಸುವಂತಹ ಸೂರ್ಯಗ್ರಹಣ ಕಾಣೋದಿಲ್ಲ. ಅದು ರಾತ್ರಿ ನಮ್ಮ ಭಾರತೀಯ ಕಾಲಮಾನ ಬಹುಮಟ್ಟಿಗೆ 9:04 ಇಲ್ಲಿಂದ ಪ್ರಾರಂಭ ಆಗಿ ಸುಮಾರು 1 ಗಂಟೆ 30 ನಿಮಿಷ ಬೆಳಗಿನ ಜಾವ 13ನೇ ತಾರೀಕು ಆ ರೀತಿ ಇದು ಕೊನೆಗೊಳ್ಳತ್ತೆ. ಇಲ್ಲಿ ರಾತ್ರಿ ಆಗೋದ್ರಿಂದ ನಮಗೆ ಯಾವ ಸೂರ್ಯಗ್ರಹಣನೂ ಕಾಣಿಸಲ್ಲ. ಎಲ್ಲಿ ಕಾಣಿಸತ್ತಪ್ಪ ಹಾಗಾದ್ರೆ? ಎಲ್ಲಿ ಕಾಣಿಸತ್ತೆ ಅಂದ್ರೆ ನೋಡಿ, ಅದು ಹೇಳ್ತೀನಿ ನೋಡಿ. ಇಲ್ಲಿ ಇದಕ್ ಮುಂಚೆ ಸೂರ್ಯಗ್ರಹಣದಲ್ಲಿ ಯಾವ ವಿಧ ಇದೆ ಅಂತ ಹೇಳ್ತೀನಿ ನೋಡಿ. ಚಂದ್ರನ ಬಿಂಬ ಸೂರ್ಯನ ಬಿಂಬವನ್ನ, ಗೋಲವನ್ನ ಅಥವಾ ಬಿಂಬವನ್ನ ಸಂಪೂರ್ಣವಾಗಿ ಆವರಿಸಿದಂತೆ ಕಾಣತ್ತಲ್ಲ, ಇದು ಖಗ್ರಾಸಕ್ಕೆ ಒಂದು ಉತ್ತಮ ಉದಾಹರಣೆ. ಸೂರ್ಯ ಈ ರೀತಿ ಕಾಣಿಸ್ತಾನ ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸದ ವೇಳೆ. ಈ 12ರಂದು ಸಂಭವಿಸ್ತಾ ಇರುವಂತಹ ಸೂರ್ಯಗ್ರಹಣದಲ್ಲಿ ಎಲ್ಲಿ ಖಗ್ರಾಸ ಕಾಣಿಸುತ್ತೋ ಅಲ್ಲಿ ಅವರಿಗೆ ಈ ರೀತಿ ಕಾಣಿಸ್ತಾನೆ. ಎಲ್ಲೆಲ್ಲಿ ಕಾಣಿಸುತ್ತೆ ಅಂದ್ರೆ, ಇದು ಸೈಬೀರಿಯಾಗೆ, ರಷ್ಯಾದ ಅತ್ಯಂತ ಉತ್ತರಕ್ಕಿರುವ ಸೈಬೀರಿಯಾ ಪ್ರದೇಶದಲ್ಲಿ ಸ್ವಲ್ಪ ಕಾಣಿಸುತ್ತೆ. ಆದ್ರೆ ಗ್ರೀನ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಅದರ ಪಶ್ಚಿಮ ಭಾಗದಲ್ಲಿ, ಅದರ ಪೂರ್ವ ಭಾಗದಲ್ಲಿ ಮತ್ತು ಐಸ್ಲ್ಯಾಂಡ್ ಪಶ್ಚಿಮ ಭಾಗದಲ್ಲಿ ಅಲ್ಲಿ ಕಾಣಿಸುತ್ತೆ. ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಇವೆರಡು ಕಾಣಿಸುತ್ತೆ. ಇಲ್ಲಿಂದ ಉತ್ತರ ಅಟ್ಲಾಂಟಿಕ್ ಸಾಗರದತ್ತ ಧಾವಿಸಿ ಕೆಳಗೆ ಬರ್ತಾ 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 ಏನಾಗುತ್ತೆ, ಪೋರ್ಚುಗಲ್ ಇದೆಯಲ್ಲ ಆ ದೇಶದ ಒಂದು ಸಣ್ಣ ಭಾಗಕ್ಕೆ, ಆ ನಂತರ ಸ್ಪೇನ್ ಅಲ್ಲ, ಪಾರ್ಷಿಯಲ್ ಅಲ್ಲ, ಇದೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂದ್ರೆ ಸಂಪೂರ್ಣ ಸೂರ್ಯಗ್ರಹಣನೇ ಕಾಣಿಸುತ್ತೆ. ಪೋರ್ಚುಗಲ್ನ ಒಂದು ಭಾಗಕ್ಕೆ, ಆಮೇಲೆ ಸ್ಪೇನ್ಗೆ ಕಾಣಿಸಿ ಅದು ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗೋ ಅಷ್ಟೊತ್ತಿಗೆ ಅದು ಪೂರ್ಣ. ಹೀಗಾಗಿ ಅತ್ಯಂತ ಜನಸಂದಣಿ ಇರುವ ಪ್ರದೇಶಕ್ಕೆ ಇದು ಕಾಣೋದು ಸ್ಪೇನ್ ಮತ್ತು ಪೋರ್ಚುಗಲ್ಗೆ. ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಅಲ್ಲೆಲ್ಲ ಜನವೇ ಇಲ್ಲ ಜಾಸ್ತಿ. ಅದಾದ್ಮೇಲೆ ಅದರ ಹತ್ರ ಇರೋ ಸಾಗರ ಸಮುದ್ರ ಪ್ರದೇಶಗಳಲ್ಲಿ ಮಾತ್ರ ಕಾಣಿಸುತ್ತೆ ನೋಡಿ. ಖಗ್ರಾಸ ಇದ್ದಾಗ ಈ ರೀತಿ, ಈಗ 12ನೇ ತಾರೀಕು ಅಲ್ಲಿ ಕಾಣಿಸೋರ್ಗೆ ಈ ರೀತಿ ಕಾಣಿಸುತ್ತೆ. ಇದಲ್ಲದೆ ಇನ್ನೊಂದು ಬಗೆಯ ಸೂರ್ಯಗ್ರಹಣ ಇದೆ, ಇದಕ್ಕೆ ಕಂಕಣ ಗ್ರಹಣ ಅಂತ ಹೇಳ್ತೀವಿ. ಅಂದ್ರೆ ಆನ್ಯುಲಾರ್ ಸೋಲಾರ್ ಎಕ್ಲಿಪ್ಸ್. ಆನ್ಯುಲಸ್ ಅಂದ್ರೆ ಉಂಗುರ ಅಂತ ಲ್ಯಾಟಿನ್ ನಲ್ಲಿ. ಓಕೆ ನೋಡಿ, ಆನ್ಯುಲಸ್ ನೋಡಿ, ಇಲ್ಲಿ ಚಂದ್ರನ ಬಿಂಬ ಸೂರ್ಯನ ಬಿಂಬವನ್ನ ಪೂರ್ತಿ ಆವರಿಸಿಲ್ಲ, ಅಂಚನ್ನ ಬಿಟ್ಬಿಟ್ಟಿದೆ ನೋಡಿ. ಈ ರೀತಿ ಕಾಣೋದ್ರಿಂದ ಸೂರ್ಯನ ಭಾಗ ಇಲ್ಲಿ ಕಾಣಿಸ್ತಾನೆ ಇದೆ ಇಲ್ಲಿ ನಿಮ್ಗೆ. ಇದು ಚಂದ್ರ, ಅಮಾವಾಸ್ಯೆಯ ಚಂದ್ರ ಇದು ಸೂರ್ಯನನ್ನ ಪೂರ್ತಿ ಆವರಿಸಿಲ್ಲ. ಇದೊಂದು ಬಗೆಯ ಗ್ರಹಣ, ಕಂಕಣ ಗ್ರಹಣ ಅಂತ ಇದಕ್ಕೆ ಹೆಸರು. ಈ ಫೆಬ್ರವರಿ 17ರಂದು 2026ರಲ್ಲಿ ಈ ವರ್ಷ ಆಯ್ತಲ್ಲ, ಅದು ಕಂಕಣ ಗ್ರಹಣ. ಇದು ಆಗಸ್ಟ್ 12 ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ. ಇವಾಗ ಮತ್ತೊಂದು ಬಗೆಯ ಸೂರ್ಯಗ್ರಹಣ ಇದೆ, ಇದು ಪಾರ್ಶ್ವ ಸೂರ್ಯಗ್ರಹಣ ಅಂತ ಹೇಳ್ಬೋದು. ಇದು ಈ ಸಲನೂ ಕಾಣಿಸುತ್ತೆ. ಇದು ಎಲ್ಲಿ ಕಾಣಿಸತ್ತಪ್ಪ ಅಂದ್ರೆ, ಯುರೋಪ್ಗೆ, ಆಫ್ರಿಕಾಗೆ, ಕೆನಡಾಗೆ ಹಾಗೂ ಅಮೆರಿಕ ಕೆನಡಾದ ಪೂರ್ವ ಪ್ರದೇಶಗಳಿಗೆ, ಪಶ್ಚಿಮ ಯುರೋಪ್ನಲ್ಲಿ, ಪಶ್ಚಿಮ ಆಫ್ರಿಕಾ ಅಂದ್ರೆ ನಾರ್ತ್ ವೆಸ್ಟ್ ಆಫ್ರಿಕಾ ಅಂತ ಹೇಳ್ತೀವಲ್ಲ, ವಾಯುವ್ಯ ಅಂತ, ಆ ಭಾಗಕ್ಕೆ ಎಲ್ಲ ಕಾಣಿಸುತ್ತೆ. ಖಗ್ರಾಸ ಕಾಣಿಸೋದು ಕೇವಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್, ಒಂದು ಪೋರ್ಚುಗಲ್ ಸಣ್ಣ ಭಾಗ ಅಷ್ಟೇ. ಎಷ್ಟು ನಿಮಿಷ ಕಾಣಿಸತ್ತಪ್ಪ ಇವ್ರಿಗೆಲ್ಲ ಅಂದ್ರೆ, ಈ ಒಂದು ಖಗ್ರಾಸ ಕಾಣಿಸೋದು ಈ ಬಾರಿ 2 ನಿಮಿಷ 18 ಸೆಕೆಂಡುಗಳಷ್ಟೇ ಕಾಣೋದು. ಅತಿ ಹೆಚ್ಚು ಕಾಲ ಯಾರು ಕಾಣಿಸತ್ತೋ, ಯಾವ ಪ್ರದೇಶ ಕಾಣಿಸತ್ತೋ ಅಲ್ಲಿ 2 ನಿಮಿಷ 18 ಸೆಕೆಂಡುಗಳ ಕಾಲ ಮಾತ್ರ ಕಾಣಿಸುತ್ತೆ. ಮಿಕ್ಕಿದ ಹೊತ್ತಿನಲ್ಲಿ ಪಾರ್ಶ್ವ ಸೂರ್ಯಗ್ರಹಣ ತರ ಕಾಣಕ್ ಶುರು.
ಇದು ಈ ಆಗಸ್ಟ್ 12ರಂದು ಉಂಟಾಗುವಂತಹ ಸಂಪೂರ್ಣ ಸೂರ್ಯಗ್ರಹಣ. ನೋಡಿ, ಸೂರ್ಯಗ್ರಹಣ ಉಂಟಾಗೋದು ಅಮಾವಾಸ್ಯೆಯ ದಿವಸ. ಯಾಕಂದ್ರೆ ನೋಡಿ, ಅಮಾವಾಸ್ಯೆಯ ಚಂದ್ರನೇ ನಮಗ್ ಕಾಣಿಸೋದು, ಹೌದು. ಹುಣ್ಣಿಮೆ ಚಂದ್ರ ಅಲ್ಲ. ಹುಣ್ಣಿಮೆ ಚಂದ್ರ ಈ ತರ ಕಾಣಿಸಿದ್ರೆ ಅಲ್ಲ, ಹೌದು, ಕಾಣಿಸಿದ್ರೆ ಈ ಹೌದು, ತರ ಆಗಲ್ಲ. ಅದು ಕಾಣಿಸಿದ್ರೆ ಹೌದು. ಚಂದ್ರ ಕಾಣಿಸೋನು ಪೂರ್ತಿ. ನೋಡಿ, ಇದು ಹೌದು, ಕಪ್ಪು ಚಂದ್ರ, ಕಪ್ಪನೆ ಚಂದ್ರ. ಯಾಕಂದ್ರೆ ಸೂರ್ಯನ ಅಮಾವಾಸ್ಯೆ. ಬೆಳಕು ಚಂದ್ರನ ಇನ್ನೊಂದು ಪಾರ್ಶ್ವದ ಮೇಲೆ ಆ ಬೆಳಕನ್ನು ಕಡೆ ಬೀರ್ತಾ ಇದೆ. ಭಾಗಕ್ಕೆ ಬಿದ್ದಿದೆ. ಆ ಕಡೆ ಭಾಗಕ್ಕೆ, ಈ ಕಡೆ ಭಾಗ ಕಪ್ಪಾಗಿ ಕಾಣ್ತಾ ಇದೆ. ಇದು ಭೂಮಿ ಕಡೆಗೆ ಕಪ್ಪಗಾಗಿ ಕಾಣುತ್ತೆ. ಕಪ್ಪು ಕಾಣ್ತದೆ, ಯಾಕಂದ್ರೆ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ. ಇದು ಆಗಸ್ಟ್ 12ರ ಸಂಪೂರ್ಣ ಸೂರ್ಯಗ್ರಹಣದ ಬಗ್ಗೆ ನೋಡಿ. ಇದು ಸಂಪೂರ್ಣ ಸೂರ್ಯಗ್ರಹಣ. ಕೆಲವು ಪ್ರದೇಶಗಳಿಗೆ ಇದು ಭಾಗಶಃ ಅಥವಾ ಪಾರ್ಶ್ವ ಸೂರ್ಯಗ್ರಹಣವಾಗಿ ಕಾಣುತ್ತೆ. ನೋಡಿ, ಇದೆಲ್ಲ ನೋಡಿ, ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಇದು ಉತ್ತರ ಧ್ರುವದ ಮೇಲಿಂದ ಬರ್ತಾ ಇದೆ ನೋಡಿ. ಇದೇ ಈ ಖಗ್ರಾಸ ಕಾಣಿಸೋ ಜಾಗ ನೋಡಿ. ಇಲ್ಲಿ ಬಂತು ನೋಡಿ, ಇದೇ ಗ್ರೀನ್ಲ್ಯಾಂಡ್ ನೋಡಿ. ದೊಡ್ಡದಿದೆಯಲ್ಲ ಈ ಪ್ರದೇಶ, ಇದು ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ಇಂದ ಇದರ ಆಗ್ನೇಯ ಭಾಗದಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಹಿಂಗ್ ಬರುತ್ತೆ ಇದು ಚಂದ್ರನ ಬಿಂಬ, ಹಿಂಗ್ ಬಂದು ನೋಡಿ. ಆಮೇಲೆ ಪಶ್ಚಿಮ ಭಾಗದಲ್ಲಿ ಐಸ್ಲ್ಯಾಂಡ್ ಇದು ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ನ ಪಶ್ಚಿಮ ಭಾಗಕ್ಕೆ, ಗ್ರೀನ್ಲ್ಯಾಂಡ್ ನ ಆಗ್ನೇಯ ಭಾಗಕ್ಕೆ ಹೋಗಿ ಉತ್ತರ ಅಟ್ಲಾಂಟಿಕ್ ಹೋಯ್ತು. ಇಲ್ಲಿ ನೋಡಿ, ಇಲ್ಲಿ ಬಂತು ನೋಡಿ. ಇಲ್ಲಿ ಪೋರ್ಚುಗಲ್ ಇಲ್ಲಿ ಪೋರ್ಚುಗಲ್ ನೋಡಿ. ಇದು ಪೋರ್ಚುಗಲ್ ನೋಡಿ, ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದು ಪೋರ್ಚುಗಲ್. ಇಲ್ಲಿಂದ ನೋಡಿ. ಈಗ ಚಂದ್ರಗ್ರಹಣದ ಬಗ್ಗೆ ಹೇಳಿ ಸರ್. ಚಂದ್ರಗ್ರಹಣ ಇದಾದ ನೋಡಿ, ಇದು ಈ ರೀತಿ ಆಯ್ತು ಚಂದ್ರಗ್ರಹಣ. ಆಗಸ್ಟ್ 28ನೇ ತಾರೀಕು ನಮಗೆ ಭಾರತೀಯ 27-28 ಮಧ್ಯಕ್ಕೆ ಅಲ್ಲ, ಅದು ಬೇರೆ ಬೇರೆ ದೇಶಕ್ಕೆ. ನಮಗೆ ಬೆಳಗ್ಗೆ ಆಗೋಗಿರತ್ತಿಲ್ಲ. 28 ಬೆಳಗ್ಗೆ 6:57 ಚಂದ್ರಗ್ರಹಣ ಆದ್ರೆ ಏನ್ ಕಾಣಿಸುತ್ತೆ ನಮ್ಗೆ? ಏನು ಕಾಣಿಸಲ್ಲ. ಎಲ್ಲಿ ಕತ್ತಲಿರತ್ತೋ ಆ ಭಾಗಕ್ಕೆಲ್ಲ ಚಂದ್ರಗ್ರಹಣ ಕಾಣಿಸುತ್ತೆ. ಭೂಮಿಯ ಯಾವ ಪಾರ್ಶ್ವದಲ್ಲಿ ಕತ್ತಲಿರುತ್ತೋ, ರಾತ್ರಿ ಇರುತ್ತೋ, ಆ ಭಾಗಗಳಿಗೆಲ್ಲ ಚಂದ್ರಗ್ರಹಣ ಕಾಣಿಸುತ್ತೆ. ಹಗಲಿನಲ್ಲಿರೋರು ಕಾಣಲ್ಲ. ನೋಡಿ, ನಮಗೆ 6:55 ಸೂರ್ಯೋದಯ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ಇದು 6:55ಕ್ಕೆ ಗ್ರಹಣ ಒಂದು ರೀತಿ ಪ್ರಾರಂಭ ಆಗತ್ತೆ ಅಂತ. 6:55ರಿಂದ 8:04 ತನಕ ಕಾಣೋರು ಕೂಡ ಇದು ಗ್ರಹಣ ಆಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಪೆನಂಬ್ರಲ್ ಎಕ್ಲಿಪ್ಸ್ ಅಂತ, ಅರೆ ನೆರಳಿನ ಗ್ರಹಣ ಉಂಟು ಮಾಡುವಂತಹ ಗ್ರಹಣ ಗೊತ್ತೇ ಆಗಲ್ಲ ಆಗ್ತಾ ಇರೋದು. ಚಂದ್ರಗ್ರಹಣ ಅಂದ್ರೆ ಚಂದ್ರ ತಿಂದ್ಕೊಳ್ತಾ ಹೋದಂಗೆ ಶುರು ಆಗೋದು 8:04 ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಭಾರತೀಯ ಕಾಲಮಾನ. ನಮಗ್ ಕಾಣಲ್ಲ, ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ 8:04ರಿಂದ 9:43 ಚಂದ್ರನ ಸುಮಾರು 95% ಭಾಗ ಭೂಮಿಯ ನೆರಳನ್ನ ಪ್ರವೇಶಿಸ್ಬಿಟ್ಟಿರುತ್ತೆ. ಅದು ಕಪ್ಪಾಗಿ ಕಾಣತ್ತಾ? ಇಲ್ಲ, ಅದು ಸ್ವಲ್ಪ ಕಿತ್ತಲೆ ಬಣ್ಣದ ಛಾಯೆ ಇದ್ದಾಗಿ, ಕ್ಷೀಣವಾದ ಕಿತ್ತಲೆಯ ಬಣ್ಣದ ಛಾಯೆ ಉಳ್ಳದ್ದಾಗಿ ಕಾಣುತ್ತೆ. ಮಿಕ್ಕಿದ 5% ಭಾಗ ಅದು ಪ್ರಖರವಾಗಿ ಕಾಣಿಸ್ತಾನೆ ಇರುತ್ತೆ. ಚಂದ್ರ ಹೆಂಗ್ ಕಾಣಿಸ್ತಾನ ಅವನಿಗೆ. ಯಾಕಂದ್ರೆ ಇದು ಪಾರ್ಶ್ವ ಚಂದ್ರಗ್ರಹಣ, ಇದು ಸಂಪೂರ್ಣ ಚಂದ್ರಗ್ರಹಣ ಅಲ್ಲ. ಯಾರಿಗೂ ಕಾಣಿಸಲ್ಲ ಸಂಪೂರ್ಣ ಚಂದ್ರಗ್ರಹಣ. ಆದ್ರೆ ಚಂದ್ರನ ಬಹುಮಟ್ಟಿಗೆ 95% ಭಾಗ ಭೂಮಿಯ ನೆರಳನ್ನು ಪ್ರವೇಶಿಸುವುದರಿಂದ ಭೂಮಿಯ ನೆರಳು ಚಿತ್ರ ಇದೆ ಸರ್. ಅದು ಹೇಗೆ ಕಾಣುತ್ತೆ ನೋಡಿ. ಆಮೇಲೆ ಇದು 12:15 ಮುಗ್ದೋಗ್ಬಿಡತ್ತೆ. ನಮಗೆ ಯಾವುದು ಏನು ಕಾಣಿಸಲ್ಲ ನೋಡಿ. ಈ ರೀತಿ ಕ್ಷಮಿಸ್ಬೇಕು ನೋಡಿ. ಇಲ್ಲಿ ಇವಾಗ ನೋಡಿ, ಸೂರ್ಯ, ಭೂಮಿ, ಚಂದ್ರನಿಗೆ ಹೋಲಿಸಿದಲ್ಲಿ ಭೂಮಿಯ ನೆರಳು ತುಂಬಾ ದೊಡ್ಡದು. ನೀವು ಸೂರ್ಯಗ್ರಹಣದ ವಿಚಾರದಲ್ಲಿ ನೋಡಿದಾಗ ಚಂದ್ರ